ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಸ್ನೇಹಿತರೆ, ತಮಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಸೊ ನಾನು ಈ ದಿನ ಒಂದು ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಬಂದಿದ್ದೀನಿ. ಯಾವ ಸಿಲೆಬಸ್ಸು ಅಂದರೆ, ಇದೇನು ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು 1 to 8th IT ಟೀಚರ್ಸ್ನ ರಿಕ್ರೂಟ್ಮೆಂಟ್ ಅಂತೇಳಿ ಅನೌನ್ಸ್ ಮಾಡಿದಾರಲ್ಲ. ಸೊ 300 ಪೋಸ್ಟು HKಗಿದೆ, 200 ಪೋಸ್ಟು ನಾನ್ HKಗಿದೆ. ಸೊ ಪೇಪರ್ 1 ಬಂದು ಸಾಮಾನ್ಯ ಅಧ್ಯಯನ ಅಂತ ಆಲ್ರೆಡಿ ಅವರು ಮೆನ್ಷನ್ ಮಾಡಿದ್ದಾರೆ ಪತ್ರಿಕೆ ಬಂದು. ಸೊ ಪೇಪರ್ 2 ಬರೆಯೋರು ಸೊ ಏನು ಸಿಲೆಬಸ್ನ ಓದಬೇಕು, ಮತ್ತು ನಾನು ಈ ವಿಡಿಯೋದಲ್ಲಿ ಯಾವ ಟೆಕ್ಸ್ಟ್ ಬುಕ್ಗಳನ್ನು ರೆಫರ್ ಮಾಡಿದರೆ ನೀವು ಇರೋ ಅಂಥ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ನ ಕವರ್ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ಯಾವ್ಯಾವ ಚಾಪ್ಟರ್ಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ, ನಂತರ ಟೆಕ್ಸ್ಟ್ ಬುಕ್ಗಳ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಒಂದು 6 to 8 ಸಿಲೆಬಸ್ಸಲ್ಲಿ ನಿಮಗೆ ಮೇಜರ್ ಆಗಿ ನೀವು ನೋಡಬೇಕಾಗಿರೋ ನೋಡಿ, ಫಸ್ಟು ಪಾರ್ಟ್ ಏನಿದೆಯಲ್ಲ, ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರು. ಸೊ ಇದು ಆಲ್ಮೋಸ್ಟ್ ನೀವು ಏನು ಪ್ರೈವೇಟ್ ಸ್ಕೂಲಲ್ಲಿ ಓದಿರ್ಬೋದು ಅಥವಾ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಅಥವಾ ಮೊರಾರ್ಜಿ ಶಾಲೆಗಳಲ್ಲಿ ಓದಿರೋರಿಗೆ ಈ ಒಂದು ಪಾರ್ಟು ಕಂಪ್ಲೀಟ್ ಅವರಿಗೆ ಕವರ್ ಆಗಿರುತ್ತೆ. ಫಂಡಮೆಂಟಲ್ ಇಂಟ್ರೊಡಕ್ಷನ್ ಆಗಿರ್ಬೋದು ಅಥವಾ ವರ್ಕಿಂಗ್ ಯೂನಿಟ್ ಆಗಿರ್ಬೋದು, ಎವಲ್ಯೂಷನ್ನು, ಜನ್ರೇಷನ್ನು, ಕ್ಲಾಸಿಫಿಕೇಷನ್ನು, ಇವೆಲ್ಲವೂ ಕವರ್ ಆಗಿರುತ್ತೆ. ನಿಮಗೆ ಅಲ್ಲೂ ಸಿಗಲಿಲ್ಲ ಅಂದರೆ ಸೊ ಕರ್ನಾಟಕ ಗೌರ್ಮೆಂಟ್ PU ಬೋರ್ಡಿಂದು 2 ಟೆಕ್ಸ್ಟ್ ಬುಕ್ಗಳಿದ್ದಾವೆ. PU ಬೋರ್ಡಿಂದು ಫಸ್ಟ್ PU ಮತ್ತು ಸೆಕೆಂಡ್ PUCದು ಟೆಕ್ಸ್ಟ್ ಬುಕ್ಸ್ ಇದೆ. ಅಲ್ಲಿ ಈ ಒಂದು ಸಿಲೆಬಸ್ ಸ್ಟಾರ್ಟಿಂಗ್ ಚಾಪ್ಟರ್ಸ್ಗಳಲ್ಲೇ ಅದನ್ನು ಕವರ್ ಮಾಡಿಬಿಟ್ಟಿದ್ದಾರೆ. ಸೊ ಇದು ಬಂದು ಫಸ್ಟ್ ಚಾಪ್ಟರ್, ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್. ಸೆಕೆಂಡ್ ಚಾಪ್ಟರ್ ಡಿಸ್ಕ್ರೀಟ್ ಸ್ಟ್ರಕ್ಚರ್ಸ್ ಅಂಡ್ ಆಪ್ಟಿಮೈಸೇಷನ್ ಅಂತ ಬರುತ್ತೆ. ಇದನ್ನು ನಾವು ಇಂಜಿನಿಯರಿಂಗ್ ಅಥವಾ BCA ಅಥವಾ MCA ಓದಬೇಕಾದ್ರೆ DMS ಅಂತ ಶಾರ್ಟ್ ಫಾರ್ಮಲ್ಲಿ ಕರೀತಾ ಇದ್ರು. ಸೊ ಇಲ್ಲಿ ಗ್ರಾಫ್ ಥಿಯರಿ ಬರುತ್ತೆ, ಬೂಲಿಯನ್ ಆಲ್ಜಿಬ್ರಾ ಬರುತ್ತೆ, ಸೆಟ್ಸ್ ಅಂಡ್ ರಿಲೇಷನ್ಸ್ ಬರುತ್ತೆ, ಮ್ಯಾಥಮೆಟಿಕಲ್ ಲಾಜಿಕ್ಸ್ ಬರುತ್ತೆ, ಸಿಲ್ಲಾಗಿಸಮು. ಇದು ಬಂದು 2ನೇ ಚಾಪ್ಟರ್. ನೀವು BCA, MCA ಅಥವಾ ಇಂಜಿನಿಯರಿಂಗಲ್ಲಿ DMS ಅಂತ ಒಂದು ಟೆಕ್ಸ್ಟ್ ಬುಕ್ ಇದೆ. ತುಂಬ ಡೀಪಾಗಿ ಓದೋರು ಆ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡ್ಬೋದು, ಈ ಒಂದು ಪಾಠ. ಆಮೇಲೆ ಕಂಪ್ಯೂಟರ್ ಸಿಸ್ಟಮ್ ಆರ್ಕಿಟೆಕ್ಚರ್ ಬಂದು ಲಾಜಿಕ್ ಸರ್ಕ್ಯೂಟ್ಸು, ಕಾಂಪೋನೆಂಟ್ಸು, ಅದರಲ್ಲಿ ಲಾಜಿಕ್ ಗೇಟ್ಸು, ಫ್ಲಿಪ್ ಫ್ಲಾಪ್ಸು, ಸೀಕ್ವೆನ್ಸಿಯಲ್ ಸರ್ಕ್ಯೂಟ್ಸು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು, ಡಿಕೋಡರ್ಸು, ಮಲ್ಟಿಪ್ಲೆಕ್ಸರ್ಸು, ರೆಜಿಸ್ಟರ್ಸ್ ಮತ್ತು ಕೌಂಟರ್ಸು, ಡೇಟಾ ರೆಪ್ರೆಸೆಂಟೇಷನು, ಬೇಸಿಕ್ ಕಂಪ್ಯೂಟರ್ ಆರ್ಗನೈಸೇಷನ್ ಅಂಡ್ ಡಿಸೈನು, ಪ್ರೋಗ್ರಾಮಿಂಗು ಅದು ಬೇರೆ ಚಾಪ್ಟರ್. ಇದೇನಿದೆಯಲ್ಲ ಚಾಪ್ಟರ್ ಯೂನಿಟ್ ನಂಬರ್ 3 ಇದೆಯಲ್ಲ, ಕಂಪ್ಯೂಟರ್ ಸಿಸ್ಟಮ್ ಆರ್ಕಿಟೆಕ್ಚರು. ಸೊ ಇದು ಸಹ ನಿಮ್ಮ BCAಯಲ್ಲಿ ಸ್ವಲ್ಪ ಕಡಿಮೆ ಕವರ್ ಆಗಿರುತ್ತೆ. ಇಂಜಿನಿಯರಿಂಗ್ ಮತ್ತು MCA ಟೆಕ್ಸ್ಟ್ ಬುಕ್ಗಳಲ್ಲಿ ಇದನ್ನು ತುಂಬ ನೀಟಾಗಿ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಐ ಹೋಪ್ 5th or 6th ಸೆಮ್ಮಿಗೆ ಈ ಒಂದು ಸಬ್ಜೆಕ್ಟ್ ಬರುತ್ತೆ ನೋಡಿ, ಅಥವಾ ಯಾವುದಾದ್ರೂ ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನೇನು ಈ ಸಿಲೆಬಸ್ಸನ್ನು ಹೇಳ್ತಾ ಹೋಗ್ತಾ ಇದ್ದೀನಿ, ಒಂದೊಂದೇ ಕಾನ್ಸೆಪ್ಟನ್ನ ನೀವು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ತಾ ಹೋಗ್ಬೋದು. ಸಾಧ್ಯವಾದರೆ ನಾನು ಕೂಡ ಈ ಒಂದು ಕಾನ್ಸೆಪ್ಟ್ಗಳ ಮೇಲೆ ಕ್ಲಾಸಸ್ಸನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆಮೇಲೆ ಪ್ರೋಗ್ರಾಮಿಂಗ್ ಬಂದು ಇಲ್ಲಿ ಬೇಸಿಕ್ ಕಂಪ್ಯೂಟರಲ್ಲಿ ಮಷಿನ್ ಲ್ಯಾಂಗ್ವೇಜು, ಅಸೆಂಬ್ಲಿ ಲ್ಯಾಂಗ್ವೇಜು, ಅಸೆಂಬ್ಲರು, ಪ್ರೋಗ್ರಾಮ್ ಲೂಪ್ಸು, ಸಬ್ ರೂಟೀನ್ಸು, ಇನ್ಪುಟ್ ಔಟ್ಪುಟ್ ಪ್ರೋಗ್ರಾಮಿಂಗ್ ಇವೆಲ್ಲ ಇದೆ. CPU ಬಗ್ಗೆ ಇನ್ಪುಟ್ ಔಟ್ಪುಟ್ ಆರ್ಗನೈಸೇಷನ್ಸು, ಆಮೇಲೆ ಮೆಮೊರಿ ಹೈರಾರ್ಕಿ ಯಾವ ಥರ ಆಗಿದೆ, ಮೇನ್ ಮೆಮೊರಿ, ಆಕ್ಸಿಲರಿ ಮೆಮೊರಿ, ಅಸೋಸಿಯೇಟಿವ್ ಮೆಮೊರಿ, ಕ್ಯಾಶ್ ಮೆಮೊರಿ, ಇವೆಲ್ಲ ಬೇಸಿಕ್ ಕಾನ್ಸೆಪ್ಟು. ಸೊ ನಿಮಗೆ ಹೇಳೋದೊಂದೇ, ಫಸ್ಟ್ PU ಮತ್ತು ಸೆಕೆಂಡ್ PUನ ಕಂಪ್ಯೂಟರ್ ಸೈನ್ಸ್ ಟೆಕ್ಸ್ಟ್ ಬುಕ್ನ ಒಂದ್ಸರಿ ನೋಡ್ತಾ ಹೋಗಿ. ಆಲ್ಮೋಸ್ಟ್ ಈ ಒಂದು ಸಿಲೆಬಸ್ ಕಾಪಿಲಿರುವಂಥ 60% ಸಿಲೆಬಸ್ಸು ಫಸ್ಟ್ PU ಸೆಕೆಂಡ್ PU ಅಲ್ಲೇ ಕವರ್ ಆಗಿದೆ. ರಿಮೈನಿಂಗ್ ಒಂದು 40% ಏನಿದೆಯಲ್ಲ ಕಾನ್ಸೆಪ್ಟು, ಸ್ವಲ್ಪ ಇಂಜಿನಿಯರಿಂಗ್ 4th or 5th ಸೆಮ್ಮಲ್ಲಿ ಸಿಗೋಗ್ಬೋದು, ಅಥವಾ MCAಯಲ್ಲಿ 3rd ಸೆಮ್ or 4th ಸೆಮ್ಮಲ್ಲಿ ಈ ಕಾನ್ಸೆಪ್ಟ್ಸ್ನ ಕವರ್ ಮಾಡಿದ್ದಾರೆ. ಅದಾದಮೇಲೆ ಲ್ಯಾಂಗ್ವೇಜ್ ಡಿಸೈನ್ ಆ್ಯಂಡ್ ಟ್ರಾನ್ಸ್ಲೇಷನ್ ಇಶ್ಯೂಸ್ ಇದೆ, ಎಲಿಮೆಂಟರಿ ಡೇಟಾ ಟೈಪ್ಸ್ ಇದೆ. ಆಮೇಲೆ ಪ್ರೋಗ್ರಾಮಿಂಗ್ ಇನ್ ಸಿಗೆ ನೀವು ಆನ್ಲೈನ್ ಡೇಟಾ ಮೇಲೆ ರಿಲೇ ಆಗ್ಬೋದು. ಅದಕ್ಕೆ ಜಾವಾ ಟಿ ಪಾಯಿಂಟ್ ಅಂತ ಒಂದು ವೆಬ್ಸೈಟ್ ಇದೆ, ಟ್ಯುಟೋರಿಯಲ್ಸ್ ಪಾಯಿಂಟ್ಸ್ ಇದೆ. ಅಗೇನ್ C++, HTML, DHTML, CSS, ಆಮೇಲೆ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟು, ಜಾವಾ, ಇವೆಲ್ಲವೂ ಕೂಡ ಫಸ್ಟ್ PU ಸೆಕೆಂಡ್ PU ಟೆಕ್ಸ್ಟ್ ಬುಕ್ಗಳಲ್ಲಿ ಇದೆ, ಅಲ್ಲಿ ನೋಡಿ. ಡೇಟಾಬೇಸ್ ಮ್ಯಾನೇಜ್ಮೆಂಟು ಸಹ ನಿಮಗೆ ಫಸ್ಟ್ PU ಮತ್ತು ಸೆಕೆಂಡ್ PU ಟೆಕ್ಸ್ಟ್ ಬುಕ್ಕಲ್ಲಿ ಕಂಪ್ಲೀಟಾಗಿ ಸಿಕ್ಬಿಡುತ್ತೆ. ಇನ್ ಡೆಪ್ತ್ ನಾಲೆಡ್ಜ್ ಬೇಕು ಅಂದರೆ ಆನ್ಲೈನ್ ಸೋರ್ಸ್ಗಳನ್ನು ರೆಫರ್ ಮಾಡಿ. ChatGPT ಇದೆ, AI ಇದೆ, ಎಲ್ಲವನ್ನು ರೆಫರ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ವಿತ್ ವಿಡಿಯೋ ಸಿಕ್ಬಿಡುತ್ತೆ. ಸೊ ಕ್ವೆರೀಸ್ ಇದೆ,
ಡೇಟಾ ವೇರ್ ಹೌಸ್ ಮತ್ತು ಡೇಟಾ ಮೈನಿಂಗ್ ಬಗ್ಗೆನೂ ಕೂಡ ನಿಮಗೆ. ಸೊ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಯಾಕೆ ಅಂದರೆ ಅದೊಂದು ಸ್ವಲ್ಪ ಒಂದು ಹಾರ್ಡ್ ಕಾಪಿ ಇರಲಿ ಅಂತ. ಹಂಗೆ ನೋಡಿದರೆ ನೀವೆಲ್ಲವನ್ನೂ ಆನ್ಲೈನಲ್ಲೇ ಸೋರ್ಸ್ನ ನೋಡಿಕೊಂಡ್ರೆ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸಾಧ್ಯವಾದರೆ ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಯಾವ ಥರ ಕ್ವಶನ್ಸ್ ರೈಸ್ ಆಗ್ಬೋದು ಅವೆಲ್ಲವನ್ನ, ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅವರು, ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು. ಅವರು ಒಂದು ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಅನ್ನೋದು ಇನ್ನು ಯಾರಿಗೂ ಐಡಿಯಾ ಇಲ್ಲ. ಸೊ ಬೆಟರ್ ಈ ಕಾನ್ಸೆಪ್ಟ್ಗಳನ್ನ ನೋಡಿಕೊಂಡ್ರೆ ನಿಮಗೆ ಸಿಗ್ಬೋದು. ಆಮೇಲೆ ಸಿಸ್ಟಮ್ ಸಾಫ್ಟ್ವೇರ್ ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ ಅಂತ 2 ಸಬ್ಜೆಕ್ಟ್ಸ್ ಇದೆ. ಸೊ ಸಿಸ್ಟಮ್ ಸಾಫ್ಟ್ವೇರು SS ಮತ್ತು ಆಪರೇಟಿಂಗ್ ಸಿಸ್ಟಮು ಇಂಜಿನಿಯರಿಂಗಲ್ಲಿ ಸ್ವಲ್ಪ ಡೀಪಾಗಿ ಕೊಟ್ಟಿದ್ದಾರೆ, ಜೊತೆಗೆ MCಯಲ್ಲೂ ಕೂಡ ಸ್ವಲ್ಪ ಡೀಪಾಗಿ ಕೊಟ್ಟಿದ್ದಾರೆ. ಸೊ ಈ ಕಾನ್ಸೆಪ್ಟ್ಗಳು ನೋಡ್ತಾ ಹೋದರೆ ನಿಮಗೆ ಆಲ್ಮೋಸ್ಟ್ ಇಂಡಿವಿಜುವಲ್ ಆಗಿ ನೀವು ಗೂಗಲ್ ಮಾಡ್ತಾ ಹೋದರೂ ಕೂಡ ಎಲ್ಲವನ್ನು ಕಲ್ತ್ಕೋಬೋದು. ಸಪೋಸ್ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇಲ್ಲ ಅಂದರೆ, ಅಥವಾ ಯಾವುದಾದ್ರೂ ಯೂಟ್ಯೂಬ್ ಚಾನಲ್ಗಳಲ್ಲಿ ಇವೆಲ್ಲ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವ್ಯಾವ ಚಾನಲ್ಸ್ ಚೆನ್ನಾಗಿದೆ ಅನ್ನೋ ಕಾನ್ಸೆಪ್ಟು ಕೂಡ, ಆ ಒಂದು ಲಿಂಕನ್ನು ಕೂಡ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ನೋಡ್ಕೊಳ್ಳಿ, ಆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮು. ಇನ್ನು ಸಾಫ್ಟ್ವೇರ್ ಇಂಜಿನಿಯರಿಂಗಲ್ಲಿ ಆ ಮಾಡೆಲ್ಸ್, ಪ್ರೊಸೆಸ್ ಮಾಡೆಲ್ಸು, ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ಸು ಅವೆಲ್ಲ ಕವರ್ ಆಗಿದೆ. ಸಾಫ್ಟ್ವೇರ್ ಡಿಸೈನು, ಸಾಫ್ಟ್ವೇರ್ ಟೆಸ್ಟಿಂಗು, ಆಮೇಲೆ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಆಲ್ಗಾರಿದಮ್ಸು, ಇದನ್ನು ಕೂಡ ನೀವು ಆನ್ಲೈನ್ ಸೋರ್ಸ್ ಮೇಲೆ ಏನಾಗ್ಬೋದು ನೋಡ್ಕೋಬೋದು. ಬೇಸಿಕ್ಸ್ ಅಂದರೆ PUCಲಿ ಇದೆ ಬೇಸಿಕ್ಸು. ಸೊ ಡಿಗ್ರಿ BSc ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, BCA, MCA ಇಂಜಿನಿಯರಿಂಗ್ಗಳಲ್ಲಿ ಈ ಡೇಟಾ ಸ್ಟ್ರಕ್ಚರ್ ಅಂಡ್ ಆಲ್ಗಾರಿದಮ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಜಾವಾ ಟಿ ಪಾಯಿಂಟ್ ಮತ್ತು ಟ್ಯುಟೋರಿಯಲ್ಸ್ ಪಾಯಿಂಟ್ ಅಂತ 2 ವೆಬ್ಸೈಟ್ ಇದೆ. ಆ ವೆಬ್ಸೈಟ್ಗಳನ್ನು ನೋಡಿದರೆ ಕಂಪ್ಲೀಟಾಗಿ ಎಲ್ಲವನ್ನು ವಿತ್ ಸಿಮ್ಯುಲೇಷನ್ ಎಲ್ಲ ತೋರಿಸ್ತಾರೆ, ಇವೆಲ್ಲ ಹೇಗೆ ವರ್ಕ್ ಆಗುತ್ತೆ ಆಲ್ಗಾರಿದಮ್ಸ್ ಅಂತ. ಕಂಪ್ಯೂಟರ್ ನೆಟ್ವರ್ಕ್ಸು ನೀವು OSI ಮಾಡಲ್ ಒಂದು ನೀಟಾಗಿ ನೋಡ್ಕೊಂಡ್ಬಿಟ್ರೆ ಕಂಪ್ಲೀಟ್ ಅರ್ಥ ಆಗುತ್ತೆ. ಡೇಟಾ ಕಮ್ಯುನಿಕೇಷನ್ ಬಗ್ಗೆ ಇದೆ. ಇವೆಲ್ಲ ನಿಮಗೆ ಸಿಂಪಲ್ ಕಾನ್ಸೆಪ್ಟ್ಸು. ಇಂಜಿನಿಯರಿಂಗಲ್ಲಿ ನೆಟ್ವರ್ಕ್ಸ್, ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ ಒಂದು ಟೆಕ್ಸ್ಟ್ ಬುಕ್ ಇದೆ. ಆ ಒಂದು ಟೆಕ್ಸ್ಟ್ ಬುಕ್ನ ಒಂದ್ಸರಿ ಕಣ್ಣಾಡಿಸಿದ್ರೆ ಆಲ್ಮೋಸ್ಟ್ ನಿಮಗೆಲ್ಲವೂ ಕೂಡ ರಿಕಾಲ್ ಆಗಬಹುದು. ಅದರಲ್ಲೂ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಾಗಿದ್ದರೆ, ಅದರಲ್ಲೂ ಕಂಪ್ಯೂಟರ್ ಸೈನ್ಸು ENC ಮಾಡಿದರೆ ಈ ಕಾನ್ಸೆಪ್ಟು ಸ್ವಲ್ಪ ರಿಕಾಲ್ ಮಾಡಿಕೊಂಡ್ರೆ ಇನ್ನೂ ಈಸಿ ಆಗುತ್ತೆ. BSc ಮತ್ತು BCA ಅವರು ಸ್ವಲ್ಪ ಡೀಪಾಗಿ ಓದ್ಕೋಬೇಕಾಗತ್ತೆ. ನೆಟ್ವರ್ಕ್ ಮಾಡಲ್ಸ್ ಇದೆ, TCP/IP ಲೇಯರ್ಸು, OSI ಮಾಡಲ್ ಮೇಲೆ 7 ಲೇಯರ್ಸ್ ಇದೆ. ಆ 7 ಲೇಯರ್ಸ್ ಮೇಲೆ ಯಾವ್ಯಾವ ಲೇಯರಲ್ಲಿ ಏನೇನಾಗುತ್ತೆ ಅದನ್ನು ಕಂಪ್ಲೀಟ್ ನೋಡ್ಕೊಳ್ಳಿ. ಆಮೇಲೆ ವರ್ಲ್ಡ್ ವೈಡ್ ವೆಬ್ WWWಲಿ ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸು. ನೀವು ಇದನ್ನು ಇಂಟರ್ನೆಟ್ ಸೋರ್ಸಸ್ ಮೇಲೂ ಕೂಡ ನೋಡ್ಕೋಬೋದು. ಅದಾದಮೇಲೆ ಮೊಬೈಲ್ ಟೆಕ್ನಾಲಜಿ ಇದೆ, ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು IoT ಇವೆಲ್ಲ ರೀಸೆಂಟಾಗಿ ಬಂದಿರೋಂಥ ಟ್ರೆಂಡ್ಸು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಮೇಜರಾಗಿ ಕ್ವಶನ್ ಪೇಪರಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಏನಿದೆಯಲ್ಲ, C ಆಗಿರ್ಬೋದು, ಡೇಟಾಬೇಸ್ ಆಗಿರ್ಬೋದು, ನೆಟ್ವರ್ಕ್ ಆಗಿರ್ಬೋದು, ಆ ಥರ ಕಾನ್ಸೆಪ್ಟ್ಗಳ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾರೆ. ಸೊ ಏನು ಮಾಡಿದರೂ ಕೂಡ ನಿಮಗೆ ಫಸ್ಟ್ PU ಮತ್ತು ಸೆಕೆಂಡ್ PU ಟೆಕ್ಸ್ಟ್ ಬುಕ್ನ ಒಂದ್ಸರಿ ಕಂಪ್ಲೀಟಾಗಿ ನೀವು ಫೋಕಸ್ ಮಾಡಿಕೊಂಡು ಕಂಪ್ಯೂಟರ್ ನೆಟ್ವರ್ಕ್ಸು, ಆಮೇಲೆ ಜಾವಾ ಟಿ ಪಾಯಿಂಟ್ ಅನ್ನೋ ಒಂದು ವೆಬ್ಸೈಟ್ ಇದೆ, ಇನ್ನೊಂದು ಟ್ಯುಟೋರಿಯಲ್ಸ್ ಪಾಯಿಂಟ್ ಅಂತ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ಗಳನ್ನು ಥರವಾಗಿ ನೋಡಿದರೆ ಆಲ್ಮೋಸ್ಟ್ ನಿಮ್ಮ 75 to 80% ಸಿಲೆಬಸ್ ಕವರ್ ಆಗುತ್ತೆ. ಅಲ್ಲಿ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ನಿಮಗೆ ಅವೆಲ್ಲವನ್ನು ಕವರ್ ಮಾಡೋಕ್ಕೆ ಆಗ್ಬೋದು. ಬಟ್ ಇರೋವಂಥ 35-40 ಡೇಸಲ್ಲಿ ನೀವು ಫಸ್ಟ್ PU ಸೆಕೆಂಡ್ PU ಟೆಕ್ಸ್ಟ್ನ ಥರವಾಗಿ, ಜೊತೆಗೆ ಜಾವಾ ಟಿ ಪಾಯಿಂಟು, ಟ್ಯುಟೋರಿಯಲ್ಸ್ ಪಾಯಿಂಟ್ ವೆಬ್ಸೈಟ್ನ ನೋಡಿಕೊಂಡ್ರೆ ಸೆಕೆಂಡ್ ಪೇಪರು ನೀವು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಜೊತೆಗೆ GKನೂ ಕೂಡ ಇದೆಯಲ್ಲ, ಅಲ್ಲೂ ಕೂಡ ಸ್ಕೋರ್ ಮಾಡಬೇಕಾಗುತ್ತೆ. ಇದಿಷ್ಟು ಸಿಲೆಬಸ್ ಬಗ್ಗೆ. ಸಾಧ್ಯವಾದರೆ ಸೋರ್ಸ್ಗಳು, ಟೆಕ್ಸ್ಟ್ ಬುಕ್ ಅಂತ ಹೇಳಿದ್ನಲ್ಲ, ಅರಿಹಂತ್ ಪಬ್ಲಿಕೇಶನ್ ಬುಕ್ ಸಿಗುತ್ತೆ, KSET ಲೆವೆಲ್ದು. ಆ ಒಂದು ಬುಕ್ಕನ್ನು ಸ್ವಲ್ಪ ರೆಫರ್ ಮಾಡಿಕೊಂಡ್ರೆ ನಿಮಗಿನ್ನ ಈ ಪ್ರಿಪ್ರೇಷನ್ಗೆ ಈಸಿ ಆಗ್ಬೋದು ಅಂತ ಹೇಳ್ತಾ ಐ ಸ್ಟಾಪ್ ಮೈ ಡಿಸ್ಕಷನ್. ಥ್ಯಾಂಕ್ ಯು.